ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದ್ದು ಕೆಆರ್ ನಗರ ತಾಲೂಕಿಗೆ ಪ್ರವೇಶ ಮಾಡಬಾರದು ಅನ್ನೋ ಷರತ್ತನ್ನು ಹಾಕಲಾಗಿದೆ. ಇನ್ನು ಜಾಮೀನು ಮಂಜೂರು ಬೆನ್ನಲ್ಲೇ ರೇವಣ್ಣ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಕಿಡ್ನಾಪ್ ಕೇಸ್ನಲ್ಲಿ ಎಚ್ ಡಿ ರೇವಣ್ಣಗೆ ಬಿಗ್ ರಿಲೀಫ್. ಎಚ್ ಡಿ ರೇವಣ್ಣಗೆ ಷರತ್ತುಬದ್ಧ ಜಾಮೀನು ಮಂಜೂರು. ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಮಾಜಿ ಸಚಿವ ರೇವಣ್ಣಗೆ ಸೋಮವಾರ ಸಿಹಿ ಸುದ್ದಿ ಸಿಕ್ಕಿದೆ. ರೇವಣ್ಣ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ನ್ಯಾಯಾಲಯ ಪುರಸ್ಕರಿಸಿ ಜಾಮೀನು ಮಂಜೂರು ಮಾಡಿದೆ. ಇದರಿಂದ ಕಳೆದ 5 ದಿನಗಳಿಂದ ಜೈಲಲ್ಲಿರುವ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೊಳೆನರಸೀಪುರದ ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಮಾಜಿ ಸಚಿವ ರೇವಣ್ಣರನ್ನ ಅರೆಸ್ಟ್ ಮಾಡಿದ್ರು. ಬಳಿಕ ನಡೆದ ತನಿಖೆ ಮತ್ತು ವಿಚಾರಣೆಯಲ್ಲಿ ಅವರನ್ನ 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು. ಇವತ್ತು ನಡೆದ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಜಾಮೀನು ಅರ್ಜಿಯನ್ನ ಪುರಸ್ಕರಿಸಿ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದ್ದಾರೆ. ಹಾಗಾದ್ರೆ ರೇವಣ್ಣಗೆ ಏನೇನು ಷರತ್ತು ವಿಧಿಸಿದ್ದಾರೆ ಅಂತ ನೋಡೋದಾದ್ರೆ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರದಂತೆ ತಾಕೀತು ಮಾಡಿದ್ದಾರೆ. ದೇಶ ಬಿಟ್ಟು ಹೋಗದಂತೆ ರೇವಣ್ಣಗೆ ಸೂಚನೆ ಕೊಟ್ಟಿದೆ. ಪರ್ಸನಲ್ ಬಾಂಡ್ ಶ್ಯೂರಿಟಿ ನೀಡಲು ಸೂಚಿಸಿದ್ದು, ಇಬ್ಬರ ಶ್ಯೂರಿಟಿ ಹಾಗೂ 5 ಲಕ್ಷ ಬಾಂಡ್ ನೀಡಬೇಕು ಅಂತ ಕೋರ್ಟ್ ಷರತ್ತು ವಿಧಿಸಿದೆ. ಸಂತ್ರಸ್ತೆ ಮಹಿಳೆ ಅಂತ ಕಿಡ್ನಾಪ್ ಮಾಡಿದ್ದಾರೆ ಅಂತ ಏನು SIT ಮತ್ತೆ SIT ಅವರು ಏನು ಆರೋಪ ಮಾಡ್ತಾ ಇದ್ರೋ ಅದು ಅವ್ರನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ನಮ್ಮ ವಾದ ಇತ್ತು. ಆಮೇಲೆ ಆಕೆನ ಒಂದು ತರಕಾರಿ ಅಂಗಡಿ ಹತ್ರ, ಒಂದು ವೆಜಿಟೇಬಲ್ ಶಾಪ್ ಹತ್ರ ಮತ್ತೆ ಒಂದು ಬೇಕರಿ ಹತ್ರ ಪ್ರೊಡ್ಯೂಸ್ ಮಾಡಿರುವಂಥ ಒಂದು ವಿಡಿಯೋ ಸಾಕ್ಷಿಗಳು ಇದೆ ಅಂತ ನಾವು ಕೋರ್ಟ್ ಗಮನಕ್ಕೆ ತಂದಾಗ ಅದನ್ನು ಈ ಟೈಮಲ್ಲಿ ನಾವು ಪರಿಗಣಿಸ್ಲಿಕ್ಕಾಗಲ್ಲ ಅಂತಂದರು. ಆದ್ರೂ ಮತ್ತು FIR ಇರುವಂಥ ದೋಷಗಳನ್ನು ಮಾನ್ಯ ನ್ಯಾಯಾಲಯವು ಎತ್ತಿ ಹಿಡಿದು ಮಾನ್ಯ ಶ್ರೀಯುತ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡಿದೆ ಅಂತ ತಿಳಿಬಯಸುತ್ತೆ. ಜಾಮೀನು ಸಿಕ್ಕರೂ ಇವತ್ತು ರಿಲೀಸ್ ಆಗಲ್ಲ ರೇವಣ್ಣ. ಮಾಜಿ ಸಚಿವ ರೇವಣ್ಣ ಷರತ್ತುಬದ್ಧ ಜಾಮೀನು ಸಿಕ್ಕಿದ್ರು ಇವತ್ತು ರಾತ್ರಿ ಕೂಡ ರೇವಣ್ಣ ಜೈಲಲ್ಲೇ ಇರಬೇಕು. ಯಾಕಂದ್ರೆ ಜೈಲು ಅಧಿಕಾರಿಗಳ ಕೈಗೆ ಆರ್ಡರ್ ಕಾಪಿ ಸಿಗಬೇಕು. ಇನ್ನು ಜೈಲು ಸಮಯ ಮುಗಿದ ಕಾರಣ ಅವರು ನಾಳೆ ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಯಾಗಲಿದ್ದಾರೆ. ರೇವಣ್ಣಗೆ ರಿಲೀಫ್, ಹೊಳೆನರಸೀಪುರದಲ್ಲಿ ಸಂಭ್ರಮ. ಇನ್ನು ಎಚ್ ಡಿ ರೇವಣ್ಣಗೆ ಷರತ್ತುಬದ್ಧ ಜಾಮೀನು ಸಿಕ್ಕ ಸುದ್ದಿ ತಿಳಿತಾ ಇದ್ದಂತೆ ಅತ್ತ ಹೊಳೆನರಸೀಪುರದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. ರೇವಣ್ಣ ಪರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಇನ್ನು ಪರಪ್ಪನ ಅಗ್ರಹಾರ ಜೈಲು ಮುಂದೆಯೂ ರೇವಣ್ಣ ಪರ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.